ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕುಮಾರಸ್ವಾಮಿ ವರ್ಸಸ್ ಪ್ರೀತಮ್ ಗೌಡ. ಒಬ್ರು ಜೆಡಿಎಸ್ನ ಅನಭಿಷಿಕ್ತ ದೊರೆ, ಮತ್ತೊಬ್ರು ಹಾಸನ ಬಿಜೆಪಿ ನಾಯಕ. ಜೆಡಿಎಸ್ ಬಿಜೆಪಿ ಮಧ್ಯೆ ಏನೇ ಹೊಂದಾಣಿಕೆಯಾಗಿದ್ರೂ ಇವರಿಬ್ಬರ ವೈರತ್ವ ಮಾತ್ರ ಕಮ್ಮಿಯಾಗಿಲ್ಲ. ಪ್ರೀತಮ್ ಗೌಡ ಅಂದ್ರೆ ಕುಮಾರಸ್ವಾಮಿ ಉರಿದುರಿದು ಬೀಳ್ತಾರೆ. ಕುಮಾರಸ್ವಾಮಿ ಕಂಡ್ರೆ ಪ್ರೀತಮ್ ಗೌಡಗೂ ಆಗಿ ಬರಲ್ಲ. ಹಾಗಿದ್ರೆ ಇವರಿಬ್ಬರ ಪೈಕಿ ಯಾವ ವಿಚಾರಗಳಲ್ಲಿ ಕುಮಾರಸ್ವಾಮಿ ಹೆಚ್ಚು ತೂಗ್ತಾರೆ, ಯಾವ ವಿಚಾರಗಳಲ್ಲಿ ಪ್ರೀತಮ್ ಗೌಡ ಹೆಚ್ಚು ತೂಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ವಯಸ್ಸು. ಫ್ರೆಂಡ್ಸ್, ಎಚ್.ಡಿ. ಕುಮಾರಸ್ವಾಮಿಗೆ 65 ವರ್ಷ ವಯಸ್ಸು, ಪ್ರೀತಮ್ ಗೌಡಗೆ 42 ವರ್ಷ. ವಯಸ್ಸಲ್ಲಿ ಪ್ರೀತಮ್ಗಿಂತ ಕುಮಾರಸ್ವಾಮಿ 23 ವರ್ಷ ದೊಡ್ಡವರು. ಶಿಕ್ಷಣ. ಕುಮಾರಸ್ವಾಮಿ BSc ಪದವಿ ಪಡೆದಿದ್ದಾರೆ, ಪ್ರೀತಮ್ ಗೌಡ BE ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಸಂಸದ, ಜೊತೆಗೆ ಕೇಂದ್ರ ಸಚಿವರಾಗಿದ್ದಾರೆ. ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಎಂಎಲ್ಎ. ಗೆಲುವು ಸೋಲಿನ ಅಂತರ. 2024ರ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ 2,84,620 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತ ಚಲಾಯಿಸಿದ ಒಟ್ಟು ಮತದಾರರಲ್ಲಿ HDKಗೆ 58.33% ಜನ ವೋಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ ಪ್ರೀತಮ್ ಗೌಡ 2023ರ ಹಾಸನ ವಿಧಾನಸಭೆ ಚುನಾವಣೆಯಲ್ಲಿ 7,854 ವೋಟ್ಗಳಿಂದ ಸೋತಿದ್ರು. ಕ್ಷೇತ್ರದಲ್ಲಿ ಮತ ಚಲಾಯಿಸಿದ ಒಟ್ಟು ಮತದಾರರಲ್ಲಿ ಪ್ರೀತಮ್ಗೆ 45.21% ಜನ ಮಾತ್ರ ವೋಟ್ ಹಾಕಿದ್ರು. ಚುನಾವಣಾ ಅನುಭವ. ಕುಮಾರಸ್ವಾಮಿ 1996ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಆಗಿ, 3 ಬಾರಿ MP ಆಗಿ, 2 ಬಾರಿ CM ಆಗಿ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ವಿಧಾನಸಭೆ, 3 ಲೋಕಸಭೆ ಚುನಾವಣೆಗಳಲ್ಲಿ ಸೋತಿದ್ದಾರೆ. ಪ್ರೀತಮ್ ಗೌಡ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 2018ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA ಆಗಿದ್ದಾರೆ, ಜೊತೆಗೆ 1 ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಇಬ್ರಲ್ಲಿ ಹೆಚ್ಚು ಚುನಾವಣಾ ಅನುಭವ ಇರೋದು ಕುಮಾರಸ್ವಾಮಿಗೆ ಅನ್ನೋದು ಸ್ಪಷ್ಟ. ಕ್ರಿಮಿನಲ್ ಕೇಸ್. ಕುಮಾರಸ್ವಾಮಿ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವು ಚೀಟಿಂಗ್, ಫೋರ್ಜರಿ, ನಂಬಿಕೆ ದ್ರೋಹ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪ್ರೀತಮ್ ಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಕುಟುಂಬ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ, ಇವರಿಗೆ ನಿಖಿಲ್ ಎಂಬ ಮಗನಿದ್ದಾನೆ. ಆದ್ರೆ 2010ರಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಮಾಧ್ಯಮದ ಮುಂದೆ ಬಂದು ಕುಮಾರಸ್ವಾಮಿ ನನ್ನ ಗಂಡ, ನಮಗೆ ಶಮಿಕಾ ಎಂಬ ಮಗಳಿದ್ದಾಳೆ ಅಂತ ಹೇಳಿಕೊಂಡಿದ್ರು. ಈ ಮದುವೆ ಕಾನೂನಿನ ಮಾನ್ಯತೆ ಪಡೆದಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಅನಿತಾನೇ ಕುಮಾರಸ್ವಾಮಿಯ ಹೆಂಡತಿ. ಮತ್ತೊಂದ್ ಕಡೆ ಪ್ರೀತಮ್ ಗೌಡ ಪತ್ನಿ ಹೆಸರು ಕಾವ್ಯ. ಇವರಿಗೆ ಪ್ರಕುಲ್ ಮತ್ತು ಪ್ರಮುಖ್ ಎಂಬ ಗಂಡು ಮಕ್ಕಳಿದ್ದಾರೆ. ಮನೆ. ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ಬಳಿ ಬೆಂಗಳೂರಿನ JP ನಗರದಲ್ಲಿ ಒಂದು ಮನೆ ಇದೆ. ಇದರ ಮೌಲ್ಯ ಬರೋಬ್ಬರಿ 6.5 ಕೋಟಿ ರೂಪಾಯಿ. ಪ್ರೀತಮ್ ಗೌಡ ಕುಟುಂಬದ ಬಳಿ ಹಾಸನದಲ್ಲಿ 5 ಮತ್ತು ಬೆಂಗಳೂರಿನಲ್ಲಿ 1 ಸೇರಿ ಒಟ್ಟು 6 ಮನೆಗಳಿವೆ. ಎಲ್ಲ ಮನೆಗಳ ಒಟ್ಟು ಮೌಲ್ಯ ಹತ್ತತ್ರ 6 ಕೋಟಿ. ಹೆಚ್ಚು ಮನೆಗಳಿರೋದು ಪ್ರೀತಮ್ ಗೌಡ ಕುಟುಂಬದ ಬಳಿ. ಚಿನ್ನ, ಬೆಳ್ಳಿ, ವಜ್ರ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ 4.5 kg ಚಿನ್ನ, 29.5 kg ಬೆಳ್ಳಿ, 54 ಕ್ಯಾರೆಟ್ ವಜ್ರವಿದೆ. ಇವುಗಳ ಒಟ್ಟು ಮೌಲ್ಯ 3.5 ಕೋಟಿ ರೂಪಾಯಿ. ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ 1/4 kg ಚಿನ್ನ, 2.5 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 35 ಲಕ್ಷ. ಚಿನ್ನಾಭರಣಗಳ ವಿಚಾರದಲ್ಲಿ ಕುಮಾರಸ್ವಾಮಿ ಮುಂದಿದ್ದಾರೆ. ವಾಹನ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಒಂದು ಇನ್ನೋವಾ ಕ್ರಿಸ್ಟಾ ಕಾರು ಮತ್ತು ಒಂದು ಟ್ರ್ಯಾಕ್ಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 23 ಲಕ್ಷ. ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ ಕಿಯಾ ಕಾರ್ನಿವಾಲ್, ಸ್ವಿಫ್ಟ್ ಡಿಸೈರ್, ಇನ್ನೋವಾ, ವೋಕ್ಸ್ ವ್ಯಾಗನ್ ಕಾರುಗಳು ಮತ್ತು 4 ಆಪೆ ಹಾಪರ್ ಇವೆ. ಇವುಗಳ ಒಟ್ಟು ಮೌಲ್ಯ 85 ಲಕ್ಷ. ವಾಹನಗಳ ವಿಚಾರದಲ್ಲಿ ಪ್ರೀತಮ್ ಗೌಡ ಮುಂದಿದ್ದಾರೆ. ಕೃಷಿ ಭೂಮಿ. ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ಬರೋಬ್ಬರಿ 102 ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ. ಇವುಗಳು ಬರೋಬ್ಬರಿ 65 ಕೋಟಿ ಬೆಲೆ ಬಾಳುತ್ತೆ. ಪ್ರೀತಮ್ ಗೌಡ ಮತ್ತು ಪತ್ನಿ 28 ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ. ಇವುಗಳು ಹತ್ತತ್ರ 9 ಕೋಟಿ ಬೆಲೆ ಬಾಳುತ್ತೆ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಮುಂದಿದ್ದಾರೆ. ಕೃಷಿಯೇತರ ಭೂಮಿ. ಕುಮಾರಸ್ವಾಮಿ ಮತ್ತು ಪತ್ನಿ ತಮ್ಮ ಬಳಿ ಯಾವುದೇ ರೀತಿಯ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ.
ಪ್ರೀತಂ ಗೌಡ ಮತ್ತು ಪತ್ನಿ ಹಾಸನ ಮತ್ತು ಬೆಂಗಳೂರಿನಲ್ಲಿ ಒಟ್ಟು 15 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 25 ಕೋಟಿ. ಈ ವಿಚಾರದಲ್ಲಿ ಪ್ರೀತಂ ಗೌಡ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ 3 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 42 ಕೋಟಿ. ಪ್ರೀತಂ ಗೌಡ ಮತ್ತು ಪತ್ನಿ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 5 ಕೋಟಿ ರೂಪಾಯಿ. ಒಟ್ಟು ಆಸ್ತಿ. ಕುಮಾರಸ್ವಾಮಿ ತಮ್ಮ ಕುಟುಂಬದ ಎಲ್ಲ ಆಸ್ತಿಪಾಸ್ತಿಗಳ ಒಟ್ಟು ಮೌಲ್ಯ ಬರೋಬ್ಬರಿ 217 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರೀತಂ ಗೌಡ ತಮ್ಮ ಕುಟುಂಬದ ಒಟ್ಟು ಆಸ್ತಿ 53 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೊ ಪ್ರೀತಂ ಗೌಡಗಿಂತ ಕುಮಾರಸ್ವಾಮಿ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಎಚ್ಡಿಕೆ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್ ಮತ್ತು ಡಿಬೆಂಚರ್ಗಳದ್ದು. 68 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಪ್ರೀತಂ ಗೌಡ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಭೂಮಿದು. 25 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. 217 ಕೋಟಿ ಆಸ್ತಿ ಹೊಂದಿರೋ ಎಚ್ಡಿಕೆ ಕುಟುಂಬ 82 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. 53 ಕೋಟಿ ಆಸ್ತಿ ಹೊಂದಿರೋ ಪ್ರೀತಂ ಗೌಡ ಕುಟುಂಬ 21 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 33.56 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2.79 ಲಕ್ಷ, ದಿನಕ್ಕೆ 9,300 ಆಗುತ್ತೆ. ಪ್ರೀತಂ ಗೌಡರ ವಾರ್ಷಿಕ ಆದಾಯ ಬರೋಬ್ಬರಿ 1.33 ಕೋಟಿ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 11.08 ಲಕ್ಷ, ದಿನಕ್ಕೆ 37,000 ಆಗುತ್ತೆ. ಹೆಚ್ಚು ಆದಾಯ ಬರ್ತಿರೋದು ಪ್ರೀತಂ ಗೌಡಗೆ. ಪತ್ನಿಯ ಆದಾಯ. ಕುಮಾರಸ್ವಾಮಿ ಪತ್ನಿ ಅನಿತಾರ ವಾರ್ಷಿಕ ಆದಾಯ ಬರೋಬ್ಬರಿ 2.46 ಕೋಟಿ ರೂಪಾಯಿ. ತಿಂಗಳಿಗೆ ಸರಾಸರಿ 20,50,000, ದಿನಕ್ಕೆ 68,000 ಆಗುತ್ತೆ. ಪ್ರೀತಂ ಗೌಡ ಪತ್ನಿ ಕಾವ್ಯಾರ ವಾರ್ಷಿಕ ಆದಾಯ ಬರೋಬ್ಬರಿ 1.17 ಕೋಟಿ ರೂಪಾಯಿ. ಅಂದ್ರೆ ತಿಂಗಳಿಗೆ 9,75,000, ದಿನಕ್ಕೆ 32,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಕುಮಾರಸ್ವಾಮಿ ಮತ್ತು ಪ್ರೀತಂ ಗೌಡ ಇಬ್ರು ಒಕ್ಕಲಿಗ ಸಮುದಾಯದವರು. ಆದ್ರೆ ಉಪಜಾತಿ ಬೇರೆ ಬೇರೆ. ಕುಮಾರಸ್ವಾಮಿ ಮುಳ್ಳು ಒಕ್ಕಲಿಗ, ಪ್ರೀತಂ ಗೌಡ ದಾಸ ಒಕ್ಕಲಿಗ. ಸೊ ಫ್ರೆಂಡ್ಸ್, ಇದಿಷ್ಟು ಕುಮಾರಸ್ವಾಮಿ ಮತ್ತು ಪ್ರೀತಂ ಗೌಡ ಪೈಕಿ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ತೂಗ್ತಾರೆ, ಯಾರು ಕಮ್ಮಿ ತೂಗ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.